2026 ಗ್ರೂಪ್ ಡಿ ಯಾವ ರೀತಿ ಸ್ಕೋರ್ ಮಾಡಬೇಕಪ್ಪ ಅಂದ್ರೆ 25ಕ್ಕೆ 20 ಆರಾಮ್ ಮಾಡ್ಬೋದು. ಮೇನ್ 7 ಟಾಪಿಕ್ ಅದಾವೆ. 7 ಟಾಪಿಕ್ರಿಂದ ಮ್ಯಾಕ್ಸಿಮಮ್ ಅಂತೂ ನೀವು 20 ಮಾಡೇ ಮಾಡ್ತೀರಿ. ಯಾವ ಟಾಪಿಕ್ ಅಂದ್ರೆ ಇವಾಗ ಹೇಳ್ತೀನಿ ಬರ್ರಿ. ಫಸ್ಟ್ ಯಾವ್ದು ನೋಡಪ್ಪ ಅಂದ್ರೆ ಅರ್ಥಮೆಟಿಕ್ ನೋಡೋಣ. ಅರ್ಥಮೆಟಿಕ್ ಒಳಗೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದು ಅಂದ್ರೆ ಪರ್ಸೆಂಟೇಜ್ ಒಳಗೆ ಮ್ಯಾಕ್ಸಿಮಮ್ 3 ಕ್ವಶನ್ ಬಂದ ಬರ್ತಾವೆ. 1 ರಿಂದ 3 ಕ್ವಶನ್ ಬಂದ ಬರ್ತಾವೆ. 2 3 ಅದ್ರಾಗ ಒಂದು ಯಾವುದಪ್ಪ ಅಂದ್ರೆ 20% ಆಫ್, 40% ಆಫ್, 60% ಆಫ್ ಈ ರೀತಿ ಕಂಡು ಹಿಡಿದು ಒಂದು ಕ್ವಶನ್ ಫಿಕ್ಸ್. ಇನ್ನೆರಡು ನಾರ್ಮಲ್ ಆಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಬರ್ತಾವೆ. ಸ್ಟೇಟ್ಮೆಂಟ್ ಮೇಲೆ ಆತಾ. ನೆಕ್ಸ್ಟ್ ಡಿಸ್ಕೌಂಟ್. ಈ ಡಿಸ್ಕೌಂಟ್ 304 ಕ್ವಶನ್ ಅದಾವೆ. ಇದು ಡಾಟಾ ಎಲ್ಲಿ ತೆಗೆದನಪ್ಪ ಅಂದ್ರೆ ನಾನು ಹೋದ ವರ್ಷ PS 2025 ಮೇಲೆ ಕ್ವಶನ್ ಏನು 101 ಶಿಫ್ಟ್ ಆಗೈತಿ. ಆ ಶಿಫ್ಟ್ ಬೇಸ್ ಮೇಲೆ ಇದನ್ನ ಟಾಪಿಕ್ ನಾನು ರೆಡಿ ಮಾಡೀನಿ. ಭಾಳ ಕಷ್ಟಪಟ್ಟು ಮಾಡೀನಿ. ತಲೆ ಕೊಡಿಸ್ಬೇಡ್ರಿ. ಎಲ್ಲ ಹೇಳ್ತಂತ ಎಷ್ಟು ನೀವು ಕವರ್ ಮಾಡ್ಬೇಕು ಅಂತ ಹೇಳ್ತೀನಿ. ಅಷ್ಟು ಕವರ್ ಮಾಡಿ ಸಾಕು. ಅದಕ್ಕೆ ಹೆಚ್ಚು ಏನು ಬೇಡ. ಫಸ್ಟ್ ಪರ್ಸೆಂಟೇಜ್ ಮಾಡ್ತೀರಿ. ಓಕೆ, ಇದರಿಂದ 2 3 ಬಂದೇ ಬರುತ್ತೆ. ನೆಕ್ಸ್ಟ್ ಮಾಡ್ಬೇಕಾಯ್ತು ಪ್ರಾಫಿಟ್ ಆ್ಯಂಡ್ ಲಾಸ್. 304 ಕ್ವಶನ್ ಬಂದು 101 ಶಿಫ್ಟಿಂದ ಇದ್ರಾಗಂತೂ ಪಕ್ಕ ನೀವು 2 3 ಅನ್ಕೋಬೋದು. ನೆಕ್ಸ್ಟ್ ರೇಷಿಯೋ ಪ್ರಪೋರ್ಷನ್ ಡೈರೆಕ್ಟ್ AC ಕಂಡು ಒಂದು, ಇನ್ನೊಂದು ABCD ಅನುಪಾತ ಕಂಡು ಈ ರೀತಿ ಬರುತ್ತೆ. ಇದ್ರಾಗಂತೂ ಕ್ವಶನ್ ಫಿಕ್ಸ್. ಇದ್ರಾಗ 2 3. ಓಕೆ, ನೆಕ್ಸ್ಟ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಇದ್ರಾಗ ಟ್ರೈನು ಕೇಳ್ಬೋದು, ಟೈಮ್ ಡಿಸ್ಟೆನ್ಸ್ ಕೇಳ್ಬೋದು. ಇದ್ರಾಗಂತೂ 2 ಅಂತೂ ಪಕ್ಕ. ನೆಕ್ಸ್ಟ್ ಟೈಮ್ ಆ್ಯಂಡ್ ವರ್ಕ್. ಈ ಟೈಮ್ ಆ್ಯಂಡ್ ವರ್ಕ್ ಮತ್ತು ಆಮೇಲೆ ಪೈಪ್ ಆ್ಯಂಡ್ ಸಿಸ್ಟಮ್ ಈ 2 ಮೇಲೆ ಅಂತೂ ಸೇಮ್ ಕಾನ್ಸೆಪ್ಟ್, ಸೇಮ್ ವರ್ಕೌಟ್ ಆಗುತ್ತೆ. ಇದ್ರ ಮೇಲೆ ಅಂದರೂ 2 ಕ್ವಶನ್ ಪಕ್ಕ ಬೈಟ್ಕೊಂಡ್ಬಿಡ್ರಿ ನೀವು. 2 ಕ್ವಶನ್ ಪಕ್ಕ. ಎಷ್ಟು 90 ಎಷ್ಟು ಖಾಲಿ ಮಾಡ್ತಾ ಒಂದು ಅಲ್ಟರ್ನೇಟಿವ್ ಬರುತ್ತೆ ಪೈಪ್ ಆ್ಯಂಡ್ ಸ್ಟೀಮ್ ಒಳಗೆ ಪಕ್ಕ. ಇಷ್ಟು ಮಾಡಿರಿ. ನೆಕ್ಸ್ಟ್ ಎವರೇಜ್ ಇಂಪಾರ್ಟೆಂಟ್ ಟಾಪಿಕ್. 2 ರಿಂದ 3 ಬರುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್. ಇದ್ರ ಮ್ಯಾಕ್ಸಿಮಮ್ 1 ಕ್ವಶನ್ ಕೇಳ್ಬೋದು. ಇದರಿಂದ 2 ಕ್ವಶನ್ ಕೇಳ್ಬೋದು. ಇದನ್ನ ಕೇಳಿದ್ರೆ ಇದನ್ನ ಕೇಳಲ್ಲ, ಇದನ್ನ ಕೇಳಕ್ಕೆ ಇದನ್ನ ಕೇಳ್ತಾನ ಪಕ್ಕ. ಡಿ ಗ್ರೂಪ್ ಫಿಕ್ಸ್ ಅಂತ ಫಿಕ್ಸ್. ನಾನು ನೋಡಿನಿ ಎಷ್ಟು ಶಿಫ್ಟ್ ನೋಡಿ 101 ಶಿಫ್ಟ್ ನೋಡಿದ್ರೊಳಗೂ ಇಷ್ಟು ಕಾನ್ಸೆಪ್ಟ್ ಅಂತ ಫಿಕ್ಸ್ ಇಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಅಂತೂ ಆರಾಮ ನೋಡ್ಕೋಬೋದು. ಆರಾಮ 3 ಕ್ವಶನ್ ಬರ್ಬೋದು. ನೆಕ್ಸ್ಟ್ ಮಿಕ್ಸರ್ ಅಲಿಗೇಷನ್. ಇದು ಅಂತೂ ಭಾಳ ಈಸಿ ಇರುತ್ತೆ. ಜಸ್ಟ್ ಇಲ್ಲಿಂದ ಇಲ್ಲಿ ಈ ರೀತಿ ಕಂಡು ಹಿಡಿದು 1:1 2 ಈ ರೀತಿ ಬರ್ತಾರ. ಈ ಥರ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಆರಾಮ್ ಸಾಲ್ವ್ ಮಾಡ್ಬೋದು. ದೊಡ್ಡ ಆಗೋದಲ್ಲ, ಭಾಳ ಈಸಿ ಐತಿ. ನೆಕ್ಸ್ಟ್ ಅಡ್ವಾನ್ಸ್ ಮ್ಯಾಥ್ಸ್ ಅಂದ್ರೆ ಫಸ್ಟ್ ನೀವು ನೋಡ್ಬೇಕಾಯ್ತು ಯಾವುದು ಮೆನ್ಸುರೇಷನ್. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದ್ರೆ ಅಡ್ವಾನ್ಸ್ ಮ್ಯಾಥ್ಸ್ ಒಳಗೆ ಇದೆ. 2D ಒಂದು ಬರುತ್ತೆ, ಇನ್ನೊಂದು 3D ಒಂದು ಬರುತ್ತೆ. ಯಾವ ಟಾಪಿಕ್ ಮ್ಯಾಥ್ಸ್ ಪಕ್ಕ ಬಂದ ಬರುತ್ತೆ. ಇದು ಬರೀ ಜಸ್ಟ್ ಫಾರ್ಮುಲಾ ಬೇಸ್ ಬರುತ್ತೆ. ಈ ರೀತಿ ಬಂದೇ ಬರುತ್ತೆ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಅಂತ ಬಾಡ್ಮೋಸ್ಟ್ ರೂಲ್ ನೆನಪಿಟ್ಕೊಂಡ್ಬಿಟ್ರೆ ಸಾಕು. ಸಿಂಪ್ಲಿಫಿಕೇಶನ್ ಮ್ಯಾಕ್ಸಿಮಮ್ ಬಿಡಿಸ್ಬೋದು. 1 2 ಟಫ್ ಬರ್ಬೋದು, 1 3 ಬರುತ್ತೆ. ಇದರಿಂದ 2 ರಿಂದ 3 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಿಂದ 3 ಕ್ವಶನ್ ಪಕ್ಕ. ನೆಕ್ಸ್ಟ್ ಜಿಯೋಮೆಟ್ರಿ ಅಂಡ್ ಇದ್ರ ಅಂತೂ ಆಲ್ಮೋಸ್ಟ್ ಫಾರ್ಮುಲಾ ಮೇಲೆ ಇದೊಂದು ಮಾಡ್ಬೋದು. ಇದೊಂದು 2 ಮಾರ್ಕ್ಸ್ ಬರ್ಬೋದು ಮ್ಯಾಕ್ಸಿಮಮ್. ಮೀನ ಮೋಡ್ ಮೀಡಿಯನ್ ಸ್ಟ್ಯಾಟಿಕ್ಸ್ ಮೇಲೆ ಬರುತ್ತೆ. ಈ ಥರ ಒಂದ್ಸಲ ಹೊಸ ಕಾನ್ಸೆಪ್ಟ್ ಮೇಲೆ ಕೇಳ್ತಾನೆ. ಮೀನ ಮೀಡಿಯನ್ ಅವಾಗಿನ ಥರ ಸಿಂಪಲ್ ಆಗಿ ಕೇಳ್ತಲ್ಲ, ಒಂಥರ ಹೊಸ ಲಾಜಿಕ್ ಮೇಲೆ ಕೇಳ್ತಾನ. ಅವ್ನು ಸ್ವಲ್ಪ ನೀವು ಹೊಸದಾಗಿ ನ್ಯೂ ಪ್ಯಾಟ್ರನ್ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ದಾಗ ಹುಡುಕಿದ್ರೆ ನ್ಯೂ ಪ್ಯಾಟ್ರನ್ ಮೀನ್ ಮೋಡಿಯನ್ ಕ್ವಶನ್ ಬರ್ತಾವೆ. ಆ ರೀತಿ ಸಾಲ್ವ್ ಮಾಡ್ಕೊಂಡು ಹೋಗ್ರಿ. ಆ ರೀತಿ ಕೇಳ್ತಾನ. ಓಲ್ಡ್ ಪ್ಯಾಟ್ರನ್ ಕೇಳೋದಿಲ್ಲ. ನೆಕ್ಸ್ಟ್ ನಂಬರ್ ಸಿಸ್ಟಮ್. ಇದು ಒಂಥರ ಫಿಕ್ಸ್. ಡಿವಿಸಿಬಿಲಿಟಿ ರೂಲ್ 7ನೇ ರೂಲ್, ಇದು 9ನೇ ರೂಲ, 3ನೇ ರೂಲ. ಡಿವಿಸಿಬಿಲಿಟಿ ರೂಲ್ ಅಂತ ಫಿಕ್ಸ್. ಇದ್ರ ಬಂದೇ ಬರ್ತದೆ 1 ಮಾರ್ಕ್ಸ್. ನೆಕ್ಸ್ಟ್ ಅದೇ ರೀತಿ SCM LCM ಇದ್ರಂತೂ ಪಕ್ಕ ಗೊತ್ತಿರೋ ಮಾತು. ಇದ್ರ ಒಂದು ಮಾರ್ಕ್ಸ್ ಬಂದೇ ಬರುತ್ತೆ. ಇಲ್ಲಿಂದ 1 ಇಲ್ಲಿಂದ 2 ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಅಲ್ಜಿಬ್ರಾ ಅಂತ 2 ಮಾರ್ಕ್ಸ್ ಫಿಕ್ಸ್ ಬರ್ಟ್ಕೊಂಡ್ಬಿಡ್ರಿ. ಟಿಗ್ನೋಮೆಟ್ರಿ ಅಂತೂ ಫುಲ್ ಈಸಿ ಬರುತ್ತೆ. ಜಸ್ಟ್ ನೀವು ಅವು ಟ್ರಿಪ್ಲೆಟ್ಸ್ ನೋಡ್ಕೊಂಡ್ಬಿಟ್ರೆ ಸಾಕು. ಆಮೇಲೆ ಫಾರ್ಮುಲಾ, ಆಮೇಲೆ ಟೇಬಲ್, ಸೈನ್ ಕಾಸ್ ಟ್ಯಾನ್ ಏನಾಗುತ್ತಾ ಅದ್ರ ಮೇಲೆ ಒಂದು ಆತಾ. ನೆಕ್ಸ್ಟ್ ಲೀನಿಯರ್ ಇಕ್ವೇಷನ್ ಹೊಸ ಟಾಪಿಕ್ ಮಾಡ್ತದೆ. ಇದು ಓಲ್ಡ್ ಟಾಪಿಕ್, ಜಸ್ಟ್ ಈಸಿ ಆಗಿರುತ್ತೆ. ಜಸ್ಟ್ ಲೀನಿಯರ್ ಇಕ್ವೇಷನ್ ಗೊತ್ತಿದ್ರೆ ಸಾಕು. ಆಲ್ರೆಡಿ ಈ ಟಾಪಿಕ್ 10th ಕಲ್ತಿರ್ತೀವಿ. ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಇದ್ರ ಮೇಲೆ 1 2 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೇನಿಲ್ಲ. ನೀವು ಮ್ಯಾಕ್ಸಿಮಮ್ ಏನು ಓದಿಲ್ಲಪ್ಪ ಅಂತಂದ್ರೆ 7 ಟಾಪಿಕ್ ಮೇಲೆ 20+ ಮಾಡ್ತೀನಪ್ಪ ಅಂದ್ರೆ ಇಲ್ಲಿವರೆಗೆ ಏನು ಓದಿಲ್ಲ. ಇನ್ನೇನೈತಿ ಇಷ್ಟು ದಿನ ಟೈಮ್ ಒಳಗೆ ಅಷ್ಟು ನಾವು ಕವರ್ ಮಾಡಬೇಕು. ಇನ್ನೊಂದು ಏನಪ್ಪ ಅಂದ್ರೆ 3ನೇ ತಾರೀಕಿಂದ ನೆಕ್ಸ್ಟ್ ಒಂದಿಷ್ಟು ದಿನ ಅಂತ ಟೈಮ್ ಐತಿ. ಈ ಏನು 3 ಮುಗಿತಾವೆ, 4 ಮುಗಿತಾವೆ, 5 ಮುಗಿತು, ಇಷ್ಟೆಲ್ಲ ಮುಗಿದ್ಗಳನ್ನ ನಿಮ್ಗೆ 10 ದಿನ ಟೈಮ್ ಸಿಗುತ್ತೆ. ಈ 10 ದಿನ ಏನು ಮಾಡಬೇಕಪ್ಪ ಅಂದ್ರೆ ನೆಕ್ಸ್ಟ್ ಹೇಳ್ತೀನಿ ನಾನು. ಏನು ಎಕ್ಸಾಮ್ ಮುಗಿದ ತಕ್ಷಣ ನೀವು ಏನು ಮಾಡ್ಬೇಕಪ್ಪ ಅಂತ ಮೇನ್ 7 ಟಾಪಿಕ್ ಯಾವಪ್ಪ ಅಂತಂದ್ರೆ ಹೈಯೆಸ್ಟ್ ವೇಟೇಜ್ ಟಾಪಿಕ್. ಇವು ಹೈಯೆಸ್ಟ್ ವೇಟೇಜ್ ಟಾಪಿಕ್ ಅಂದ್ರೆ ಪರ್ಸೆಂಟೇಜ್. ಫಸ್ಟ್ ಇದು ಮುಗಿಸೋರಿ. ಬಸ್ ಮುಗಿಸೋಬೇಕು. ಎನಿ ಕಂಡೀಷನ್. ಪ್ರಾಫಿಟ್ ಆ್ಯಂಡ್ ಲಾಸ್ ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ರೇಷಿಯೋ ಪ್ರಪೋರ್ಷನ್ ಪಕ್ಕ ಕೇಳಕ್ಕಾಗ್ತಾನೆ. ಡಿಸ್ಟೆನ್ಸ್ ಓಕೆ. ಇದರೊಳಗೆ ಪೈಪು ಬಂತು, ಪೈಪ್ ಅದು ಮತ್ತು ಆಮೇಲೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಎಲ್ಲ ಬಂತು. ಮೆನ್ಸುರೇಷನ್ ಅಡ್ವಾನ್ಸ್ ಒಳಗೆ ಬರುತ್ತೆ. ಸಿಂಪ್ಲಿಫಿಕೇಶನ್, ಟೈಮ್ ಆ್ಯಂಡ್ ವರ್ಕ್ ಏನು ಟಾಪಿಕ್ ಅದಾವೆ ಮ್ಯಾಕ್ಸಿಮಮ್ 20+ ಕವರ್ ಆಗೇ ಆಗುತ್ತೆ. ನೀವು ಈಗ ಓದಿಲ್ಲ ಅಂದರೂ ಆರಾಮ್ ಬೇಗ ಒಂದು 1 ಶಾಟ್ ವಿಡಿಯೋ ಅಂತ ಬರುತ್ತೆ. ಆ 1 ಶಾಟ್ ವಿಡಿಯೋದಾಗ PYQ ಕ್ವಶನ್ ಸಾಲ್ವ್ ಮಾಡಿರಿ. ಮ್ಯಾಕ್ಸಿಮಮ್ ಕವರ್ ಆಗುತ್ತೆ. ಇಷ್ಟು ಹೇಳ್ತೀನಿ. ಮತ್ತು ನಿಮಗೇನಾರು ಹೆಚ್ಚಿಗೆ ಬೇಕಾದ್ರೆ ಕಮೆಂಟ್ ಮಾಡಿರಿ. ನಿಮ್ಗೆ ಯಾವ ಥರ ಡೌಟ್ ಇದ್ರೆ ನಾನು ಸಾಲ್ವ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ರೀಸ್ನಿಂಗ್ ಬೇಕಂದ್ರೆ ರೀಸ್ನಿಂಗ್ ಇಂಪಾರ್ಟೆಂಟ್ ಟಾಪಿಕ್ ಯಾವ ಅಂತ ನೀವು ರೀಸ್ನಿಂಗ್ ಅಂತ ಕಮೆಂಟ್ ಮಾಡಿರಿ. ನಾನು ರೀಸ್ನಿಂಗ್ ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಡ್ಬರ್ತೀನಿ. ಜಸ್ಟ್ ಥ್ಯಾಂಕ್ ಯು.